ಯೂಸ್ ಆಗೋ ಟೂಲ್ಸ್ಗಳ ಬಗ್ಗೆ ಅವೇರ್ನೆಸ್ ಇದೆಯಾ? ರಾಯಲ್ ಪ್ಲೇ ಟೂಲ್ಸ್ಗಳು ನೋಡಿದ್ದೀರಾ? ಹಾಂ, ಎಲ್ಲರ ಹತ್ರ ಇದೆಯಾ? ಆಲ್ಮೋಸ್ಟು ಇದೆಯಾ? ಸೊ ಮದ್ರಾಸ ಚೆಕ್ಸ್ ಇದು ಪ್ಯಾಟರ್ನು. ಸೊ ಯೂಸ್ ಆಗೋ ಟೂಲ್ಸ್ಗಳನ್ನ ನೋಡ್ಕೊಂಡು ಹೋಗ್ರಿ. ಮದ್ರಾಸ ಚೆಕ್ಸಿಗೆ ಮದ್ರಾಸ ಚೆಕ್ಸ್ ರೋಲರೇ ಬರುತ್ತೆ, ಓಕೆನಾ? ಅಪ್ಲಿಕೇಶನ್ ರೋಲರು, ಮೆಜರಿಂಗ್ ಟೇಪು, ಥ್ರೆಡ್ ಆ್ಯಂಡ್ ಚಾಕ್ ಯೂಸ್ ಮಾಡ್ತೀವಿ. ಯಾವುದೇ ಥರ ಲೈನ್ಸ್ಗಳು ಬೀಳಬಾರ್ದು ಅಂತ ಹೇಳಿ ಥ್ರೆಡ್ ಆ್ಯಂಡ್ ಚಾಕ್ ಯೂಸ್ ಮಾಡ್ಕೊಂಡು ಮೆಜರಿಂಗ್ ತೊಗೊಳ್ತೀವಿ. ಪೇಂಟಿಂಗ್ ಟ್ರೇ, ಥಿಕ್ ಕಾರ್ಡ್ಬೋರ್ಡ್ ಮತ್ತು ಪೇಪರ್ ಆ್ಯಂಡ್ ಪ್ಲಾಸ್ಟಿಕ್ ಶೀಟ್ ಅಂತ ಇದೆ. ಇದನ್ನ ನೋಡ್ಕೊಳ್ರಿ. ಇದು ಯಾಕೆ ಯೂಸು ಅಂದರೆ, ನಿಮ್ಮ ಮೆಟೀರಿಯಲ್ ಏನು ಮಾಡ್ತೀರಾ, ಎಕ್ಸ್ಟ್ರಾ ಡೆಪೋಸಿಷನ್ ಆಗಬಾರ್ದಲ್ಲ, ಜಾಸ್ತಿ ಬೀಳಬಾರ್ದು. ಅವಾಗ ಏನು ಮಾಡ್ತೀರಾ, ಒಂದು ವುಡನ್ ಬೋರ್ಡಿಗೆ ಪ್ಲಾಸ್ಟಿಕ್ನ ಹಾಕ್ತೀವಿ. ಪ್ಲಾಸ್ಟಿಕ್ ಹಾಕಿ ಅದ್ರ ಮೇಲೆ ಮೆಟೀರಿಯಲ್ ಹಾಕಿ ಸ್ವಲ್ಪ ಯೂನಿಫಾರ್ಮ್ ವೇಯಲ್ಲಿ ನಾವು ಅದನ್ನ ತೊಗೊಳ್ತೀವಿ. ಯಾಕಂದರೆ ಓವರ್ ಡೆಪಾಸಿಟ್ ಆದರೆ ಏನಾಗುತ್ತೆ, ಡಿಸೈನ್ ಆಗುತ್ತೆ, ಸ್ಪ್ರೆಡ್ ಆಗ್ತಾ ಹೋಗುತ್ತೆ. ಸ್ಪ್ರೆಡ್ ಆಗಬಾರ್ದು ಅನ್ನೋ ಕಾರಣಕ್ಕೆ ಇದನ್ನು ಯೂಸ್ ಮಾಡ್ಕೊಂಡ್ಬಿಟ್ಟು ನಾವು ಯೂನಿಫಾರ್ಮ್ನ ಮೆಟೀರಿಯಲ್ನ ಯೂಸ್ ಮಾಡ್ಕೊತೀವಿ, ಓಕೆನಾ? ಆರೆಂಜಿಂದು ಇಷ್ಟೇ ಮಾರ್ಕ್, ಓಕೆನಾ? ನೋಡ್ರಿ, ಎಕ್ಸ್ಟ್ರಾ ಡೆಪೋಸಿಷನ್ ಆದರೆ ಹೆಂಗಾಗುತ್ತೆ. ಸೊ ಓಕೆನಾ? ನೋಡಿ, ಲೈನ್ ಬರಬಾರ್ದು. ಎಕ್ಸ್ಟ್ರಾ ಪ್ರೆಷರು ಬೇಡ, ಎಕ್ಸ್ಟ್ರಾ ಡೆಪೋಸಿಷನು ಬೇಡ, ಹಂಗಾಗಬಾರ್ದು. ಓವರ್ಲ್ಯಾಪ್ ಮಾಡೋದು ನೋಡ್ರಿ, ಅದ್ರ ಮೇಲೆ ಕ್ಲೀನಾಗಿ ಮಾಡ್ಕೊಳ್ರಿ ಅಷ್ಟೇ, ಓಕೆನಾ? ಸರ್, ಇದು ಮಾಲ್ ಸುಕ್ಕ ಐತ್ರಿ, ವಾಟರ್ ಮಿಕ್ಸ್ ಮಾಡಿರಿ? ಏನಿಲ್ಲ, ಸುಕ್ಕ ಇದೆ ನೋಡ್ರಿ, ಓಕೆನಾ? ಸ್ವಲ್ಪ ನೀರು ಹಾಕಿ. ಅಲ್ಲ, ಸುಕ್ಕ ಇದ್ರೆ ಫಿನಿಶಿಂಗ್ ಬರ್ತದೆ. ಮಾಲ್ ಅಂದರೆ ನಮ್ಮದು ಶೀಟ್ ಆಗುತ್ತಲ್ಲ, ವಾಟರ್ದಾಗ ಸೋಲ್ ಬಿಡ್ತೈತ್ರಿ. ಓವರ್ಲ್ಯಾಪ್ ಆದರೆ ಇನ್ನೊಂದು ಕಡೆ ಓವರ್ಲ್ಯಾಪ್ ಆಗಲ್ಲ. ಈಗ ನೋಡ್ರಿ, ಸೊ ಇದು ಓವರ್ಲ್ಯಾಪ್ ಆಯ್ತಲ್ಲ, ನೆಕ್ಸ್ಟ್ ಓವರ್ಲ್ಯಾಪ್ ಆಗಲ್ಲ, ಇಲ್ಲಿಗೆ ನಿಂತು. ಸೊ ಇಲ್ಲಿಂದ ಕಂಟಿನ್ಯೂ, ಸೊ ಇಲ್ಲಿಂದ ಈ ಕಡೆಗೆ ಓವರ್ಲ್ಯಾಪ್ ಆಗುತ್ತೆ. ಸೊ ಇದು ಮದ್ರಾಸ ಚೆಕ್ಸ್. ಕೆಳಗಡೆಯಿಂದ ಮೆಟೀರಿಯಲ್ ತಗೊಳ್ಳಿ ಇದ್ರೆ ಕೆಳಗಡೆಗೆ ಆಗಲ್ಲ, ಕೆಳಗಡೆ ಇದ್ರೆ ಮತ್ತೆ ನೆಕ್ಸ್ಟ್ ಒಂದಿರುತ್ತೆ, ಒಂದಿರಲ್ಲ, ಒಂದಿರುತ್ತೆ, ಹಂಗೆ ಆಪೋಸಿಟ್ ಆಗಿ ಮಾಡ್ಕೊಂಡು. ಗ್ಯಾಪ್ ಇರ್ಬೇಕು. ಓವರ್ಲ್ಯಾಪ್ ಮಾಡಿ ಸ್ಟಾಪ್ ಮತ್ತೆ ಈ ಕಡೆ ಕಂಡು, ಓಕೆನಾ? ಸೊ ಇದು ಬಂದ್ಬಿಟ್ಟು ಮದ್ರಾಸ ಚೆಕ್ಸ್ ಪ್ಯಾಟರ್ನ್. ಒಂದಿಲ್ಲ, ಸೆಕೆಂಡಿಗೆ ಇದೆ. ಓವರ್ಲ್ಯಾಪ್ ಆದಾಗ ಅದ್ರ ಅಪೋಸಿಟಲ್ಲಿ ಓವರ್ಲ್ಯಾಪ್ ಆಗಿರಲ್ಲ. ಇದು ಬಂದ್ಬಿಟ್ಟು ಮದ್ರಾಸ ಚೆಕ್ಸ್, ಓಕೆನಾ? ಯಾರು ಟ್ರೈ ಮಾಡ್ಬಿಟ್ಟು ಶೀಟ್ಸ್ ಹಾಕ್ರಿ, ಈ ಕಡೆ ಶೀಟ್ಸಿಗೆ ಹಾಕ್ಬಿಟ್ಟು